ಅದೆಲ್ಲ ಜಸ್ಟ್ ಶೋಗೋಸ್ಕರನ? ಕೆಲವು ಫೋಟೋಸು ಕೆಲವು ವೀಡಿಯೋಸ್ ಹೆಂಗೆ ಮಾಡಿದೆ ಅಂದರೆ ಇದು ಮಾಸ್ಟರ್ ಪೀಸ್ ಆಗುತ್ತೆ ಫ್ಯೂಚರಲ್ಲಿ ಅಂತ ಗೊತ್ತು. ಆ ಪೀಸು ಮಾಸ್ಟರ್ ಪೀಸ್ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಇಲ್ಲಿ ಅಂತ ಗೊತ್ತಾಗಬೇಕು. ಓ ಏನೋ ಅವ್ರಿಗೇನಪ್ಪ ವೀಡಿಯೋ ಮಾಡ್ಕೊಬಂದ್ಬಿಟ್ರು, ಅವ್ರಿಗೇನಪ್ಪ ಯಾವುದೋ ಸಪೋರ್ಟ್ ಮಾಡಿ, ಇದು ಯಾವುದು ಇಲ್ಲ ಸರ್, ಅದು ಯಾವುದು ಇಲ್ಲ. ಸ್ಟೇಜ್ ಮುಂದೆ ಏನಾದರೂ ಮಾಡಲಿ, ಸ್ಟೇಜ್ ಹಿಂದೆ ಇಷ್ಟೆಲ್ಲ ಕಷ್ಟ ಇದೆ. ಇನ್ನು ನಾನು ಕೆಲವು ಪರ್ಸ್ನಲ್ ನಾನು ಅವನು ಸ್ಟ್ರಗಲ್ ಮಾಡಿರೋದು ಕೆಲವು ಇದೆ ಡೀಟೇಲ್ಸು, ಅದು ಈಗ ಆಗಲ್ಲ. ಬಿಗ್ ಬಾಸಿಂದ ಬರಲಿ ಆವಾಗ ರಿವ್ಯೂವರ್ನ ಕೇಳಿದಾಗ ಅಂದ್ರೆ ಆಡಿಯನ್ಸ್ನ ಕೇಳಿದಾಗ ಒಳ್ಳೆ ಸ್ಟ್ಯಾಂಡ್ ತಗೋತಾರೆ ಯಾರು ಗಿಲ್ಲಿ ನಟ, ಯಾವುದೇ ವಿಚಾರ ಆಗಲಿ ಕರೆಕ್ಟಾಗಿ ಜಡ್ಮೆಂಟ್ ಮಾಡಿ ಮಾತಾಡ್ತಾರೆ, ನ್ಯಾಯ ಎಲ್ಲಿದೆಯೋ ಅಲ್ಲಿ ಮಾತಾಡ್ತಾರೆ. ಸೊ ಅಂತ ನಂಬ್ತಿರೋ ಬಿಡ್ತಿರೋ ನಾವು ಲವ್ ಬಗ್ಗೆ 100% ಯೋಚನೆ ಮಾಡಿದವ್ರಲ್ಲ, ಓಕೆ ಲೈಫ್ ಬಗ್ಗೆ ಯೋಚನೆ ಮಾಡಿದವ್ರು. ನಮ್ಮ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಸರ್, ಹುಟ್ಟಿದ್ದೀವಿ ಸತ್ತೋಗ್ಬಿಡ್ತೀವಿ, ಆ ಗ್ಯಾಪಲ್ಲಿ ಏನಾದ್ರು ಒಂದು ಮಾಡ್ಬಿಟ್ಟು ಹೋಗ್ಬೇಕಲ್ಲ ಸರ್ ಅಂತ ಇಷ್ಟೇ ಹೇಳ್ತಾ ಇದ್ರಿ. ಅಂದರೆ ಏನು ಅಂದರೆ ನಾವು ಶಾರ್ಟ್ ಮೂವಿ ಎಲ್ಲ ಮಾಡಿದ್ವಿ, ಈ ರೀತಿ ಮಾಡಿದ್ವಿ ಅಂತ. ನಿಮಗೆ ಒಂದು ಶಾರ್ಟ್ ಮೂವಿಗೆ ಎಷ್ಟು ಕೊಡ್ತಾ ಇದ್ರು? ಒಂದು ಕ್ವಶನ್. ಅಯ್ಯೋ ನಮಗೆ ಅದನ್ನೇ ಸುಮ್ಮನೆ ಏನಕ್ಕೆ ಕೇಳಬೇಕು ಅಂದರೆ ಹೇಳ್ಕೊಬಾರ್ದು ಸರ್ ಅದನ್ನೆಲ್ಲ. ಈಗ ಒಂದು ಯೂಟ್ಯೂಬಲ್ಲಿ 1 ಮಿಲಿಯನ್ ಹೋದರೆ ಎಷ್ಟು ಬರುತ್ತೆ, 2 ಮಿಲಿಯನ್ ಹೋದರೆ ಸರಿ ಗೊತ್ತಿರುತ್ತೆ ಅದು ನಾರ್ಮಲಾಗಿ. ಈಗ ನಿಮ್ಮ ಅಕೌಂಟ್ನ ನಾನು ಓಪನ್ ಮಾಡಿ ನೋಡೋಕ್ಕಾಗತ್ತಾ? ಏನೋ ಒಂದು ಕೊಡ್ತಾಯಿದ್ರು, ಅದನ್ನು ನಾವು ಪ್ರೀತಿಯಿಂದ ನೇಸ್ಕೊತಿದ್ವಿ. ಈಗ ನಾನು ಒಂಬಳೆ ಪ್ರೊಡಕ್ಷನಿಂದ ಕಾಂತಾರ ಮಾಡಿದ್ರು, ಬಜೆಟ್ ಎಷ್ಟಿತ್ತು ಫಸ್ಟ್ ಒನ್ಗೆ? 16 ಕೋಟಿನ ಎಷ್ಟು ಅಂತ ಹೇಳಿದರು. ಅದು ಸಂಪಾದನೆ ಮಾಡಿದ್ದೆ ಎಷ್ಟು? ಅದು ನಾನು ಕೇಳಬಾರ್ದು ಅದನ್ನು. ನಮ್ಗೆ ಅಲ್ಲಿ ಚಾನ್ಸ್ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ನಮ್ಗೆ ಆ ಚಾನ್ಸ್ ಕೊಟ್ಟಿದ್ರು. ಈಗ ನಲ್ಲಿ ಮೊಳೆ ಮಾಡಬೇಕಾದಾಗ ಒಂದು ಸ್ವಲ್ಪ ಕೊಟ್ಟರು, ಯಾಕಂದ್ರೆ ಚಿಕನ್ನು ಮಟನು ಮುದ್ದೆ ರೈಸ್ ಅದನ್ನೆಲ್ಲ ಮಾಡಬೇಕಾಯ್ತು, ಪೆಂಡಲ್ ಮಾಡಿಸ್ಬೇಕಾಯ್ತು, ಇದೆಲ್ಲ ಇತ್ತು. ಇದ್ರಲ್ಲಿ ಪ್ರೊಡ್ಯೂಸರ್ ನೋಡ್ಕೊಡ್ತಾರೆ, ಅವರೆಲ್ಲ ಕೊಡ್ತಾಯಿದ್ರು. ಅದರಲ್ಲಿ ನಾವೇನೋ ಎಕ್ಸ್ಪ್ರೆಷನ್ ನಾನು ಮದರ್ ಪ್ರಾಮಿಸ್ ಇದುವರೆಗೂ ಆಗೈತೆ, ನಾನು 1 ರೂಪಾಯಿನೂ ಆ ಶಾರ್ಟ್ ನಿಮಗೆ ಒಂದು ಅಲ್ಲಿ ದುಡ್ಡಿಗಿಂತ ಅವಕಾಶಕ್ಕಾಯ್ತು. ನಮಗೆ ಬೇಕಾಗಿದ್ದೆ ಅದಲ್ಲ ಸರ್ ಅವಕಾಶ. ನಾನು 1 ರೂಪಾಯಿನೂ ಗಿಲ್ಲಿ ನಟ ಅದು ಇದುವರೆಗೂ ಆಗೈತೆ, ಗಿಲ್ಲಿ ನಟಿಂದ ಒಂದೇ 1 ರೂಪಾಯಿ ನಾನು ಯಾವತ್ತೂ ಇಸ್ಕೊಂಡಿಲ್ಲ. ನಾನು ಖರ್ಚು ಮಾಡಿದ್ದೀನಿ, ಯಾಕಂದ್ರೆ ಅವ್ನ ಸಿಚುವೇಶನ್ ಹಂಗಿತ್ತು, ನಾನು ಮಾಡಿದ್ದೀನಿ. ಅದು ಬಿಟ್ಟರೆ ನಮ್ಗೆ ಆ ಶಾರ್ಟ್ ಮೂವೀಸಿಂದ ಎಷ್ಟು ಬರುತ್ತೆ, ಎಷ್ಟು ಬಂತು, ನಮ್ಗೆ ಎಷ್ಟು ಕೊಟ್ಟರು, ಇದು ಯಾವುದೂ ಕೇಳಿಲ್ಲ ನಾವು. ಈಗ ಅವತ್ತು ನೋಡಿದ್ದೀರಾ ನೀವು, ಅವತ್ತು 1 ರೂಪಾಯಿಗೂ ಯೋಚನೆ ಮಾಡ್ತಾ ಇರೋದ್ರು. ಇವಾಗ ಇಷ್ಟು ದೊಡ್ಡ ಕಾರ್ ತೊಗೊಂಡಿದ್ದಾರೆ, ಇನ್ನು ಮನೆ ಅದೇ ರೀತಿ ಬಿಗ್ ಬಾಸ್ಗೆ ಹೋಗಿದ್ದಾರೆ, ಇನ್ನೂ ಎತ್ತರಕ್ಕೆ ಬೆಳೀತಾರೆ. ಜೊತೆಗೆ ಇದ್ಕೊಂಡು ನಿಮಗೆ ಎಷ್ಟು ಹೆಮ್ಮೆ ಇದೆ? ಅದನ್ನ ಪದಗಳು ಹೆಂಗೆ ಹೊರತು ಹೊರಗಡೆ ಮಾಡ್ತೀರಾ ಸರ್? ಎಷ್ಟು ಹೆಮ್ಮೆ ಹೇಳಬೇಕು ಸರ್, ಪದಗಳಲ್ಲೇ ಹೇಳಬೇಕು. ಆಗಲ್ಲ. ಅವ್ರ ಭಯ ಏನಾದ್ರು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಒಂದ್ಸರಿ ಹಗ್ ಮಾಡ್ತೀವಿ, ಹಗ್ ಮಾಡಿ ಒಳ್ಳೆ ಅಡುಗೆ ಮಾಡ್ತೀವಿ. ನಮ್ಗೆ ಯಾವ ಮಟನ್ ಬೇಕು ಅದೇ ಮಟನ್ ತೊಗೊಬರ್ತೀವಿ, ಯಾವ ಚಿಕನ್ ಬೇಕು ಅದೇ ಹೊಡಿಸ್ತೀವಿ, ಆರಾಮ್ ಒಳ್ಳೆ ಮುದ್ದೆ ರೈಸ್ ಮಾಡ್ತೀವಿ. ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಒಳ್ಳೆ ಕುಕ್ಕರ್ಸ್. ನಾವು ಯಾವತ್ತೂ ಹೋಟ್ಲ್ ಊಟ ಮಾಡೋಂಥ ಇವರಲ್ಲ. ನನಗೂ ಮುದ್ದೆ ಮಾಡೋಕ್ಕೆಲ್ಲ ಬರುತ್ತೆ, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಅವನಿಗೆ ನನ್ನ ಒಂದು ಅಡುಗೆ ಮುದ್ದೆ ಗಿದ್ದೆ ರೈಸು ಈ ಥರದ್ದೆಲ್ಲ ನಮ್ಮ ರೂಮಲ್ಲಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ, ತಿನ್ನೋದಂದ್ರೂ ತುಂಬ ಇಷ್ಟ. ಅಂದರೆ ಭೋಜನ ಊಟಕ್ಕಿಂತ ಸುಖವಾದ ಯಾವುದಿಲ್ಲ. ಆರಾಮಾಗಿ ಕುತ್ಕೊಂಡು ಪಾರ್ಟಿ ಮಾಡಿಬಿಟ್ರೆ ಮುಗಿದೋಯ್ತು. ಪಾರ್ಟಿ ಅಂದರೆ ಕೆಲವು ಟೈಮಲ್ಲಿ ನಮ್ಮ ಬೇರೆ ಪಾರ್ಟಿ ಅಲ್ಲ, ನಮಗೆ ಮಟನ್ ಚಿಕನ್ ತಿನ್ನೋದೇ ಒಂದು ಪಾರ್ಟಿ. ಈಗ ಶೋಗಳೆಲ್ಲ ಮಾಡಿದ್ದಾರೆ. ಹುಡುಗಿ ಅಂತ ವಿಚಾರ ಬಂದಾಗ ಏನಾದ್ರು ಹೇಳಿದ್ರ? ಒಬ್ಬ ಜೊತೆಗಿರ್ತಾರೆ ಫ್ರೆಂಡ್ ಅಂದರೆ ಹುಡುಗಿರ ಬಗ್ಗೆ ಮಾತಾಡೋದುಂಟು. ನಿಮ್ಮ ಬಗ್ಗೆ ಏನಾದ್ರು ನನ್ನ ಹುಡುಗಿ ಇದ್ದಾರೆ, ಹುಡುಗಿ ವಿಚಾರ ಏನಾದ್ರು ಹೇಳಿದಾರ? ಇಲ್ಲ. ಆಮೇಲೆ ಇನ್ನೊಂದೇನಾಗತ್ತೆ ಅಂತ ಹೇಳಿದ್ರೆ, ಅವನು ಓದಬೇಕಾದಾಗ ನನ್ನ ಕ್ಲಾಸ್ಮೇಟ್ ಅಲ್ಲ. ಪ್ರತಿಯೊಬ್ಬರಿಗೂ SLC PUC ಒಂದು ಲೈಫ್ ಇರುತ್ತೆ, ಅದು ಯಾರು ಇಷ್ಟಪಡೋದೆಲ್ಲ ಇರುತ್ತೆ, ಅವೆಲ್ಲ ಇರ್ತವೆ. ಬಟ್ ನನ್ನ ಜೊತೆಗೆ ಬಂದಾಗ ಸರ್, ನೀವು ನಂಬ್ತಿರೋ ಬಿಡ್ತಿರೋ ನಾವು ಲವ್ ಬಗ್ಗೆ 100% ಯೋಚನೆ ಮಾಡಿದವ್ರಲ್ಲ, ಓಕೆ ಲೈಫ್ ಬಗ್ಗೆ ಯೋಚನೆ ಮಾಡಿದವ್ರು. ನಮ್ಮ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಸರ್, ಹುಟ್ಟಿದ್ದೀವಿ ಸತ್ತೋಗ್ಬಿಡ್ತೀವಿ, ಆ ಗ್ಯಾಪಲ್ಲಿ ಏನಾದ್ರು ಒಂದು ಮಾಡ್ಬಿಟ್ಟು ಹೋಗ್ಬೇಕಲ್ಲ ಸರ್ ಅಂತ ಅಷ್ಟೇ ಕಷ್ಟಪಡ್ತಾ ಇದ್ವಿ ನಾವು. ಯಾಕಂದರೆ ಇವಾಗ ಅಂದ್ಕೊಂಡಿದ್ವಿ, ಈಗ ರಾಜಕೀಯ ಅದು ಬಿಟ್ಟರೆ ಸಿನಿಮಾ, ಇವೆರಡಲ್ಲಿ ನಿಮಗೆ ರೆಕಗ್ನೇಷನ್ ಆಗೋದು ಇದು 2 ಸ್ಟೇಜ್. ಅದು ಬಿಟ್ಟರೆ ಇರಲಿಲ್ಲ. ನಾವು ಇಲ್ಲೇನೋ ಮಾಡ್ಬೇಕು ಸರ್, ಇಲ್ಲೇನೋ ಮಾಡಬೇಕು ಸರ್ ಅಂದ್ಕೊಂಡೇ ಬಂದವರು. ಅಷ್ಟು ಹಸಿವು ನಮಗಿದೆ, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಈಗ ಯಾರ ಜೊತೆ ಈಗ ಒಂದು ರೂಮಲ್ಲಿ ಅಂದ ತಕ್ಷಣ 2-3 ಜನ ಇದ್ದೇ ಇರ್ತಾರೆ. ಯಾರು ಚಾಟ್ ಮಾಡಿ ಯಾರ ಮಗ ಹಂಗೆ ಹಿಂಗೆ ಆ ಥರ ನೀವು ಮಾತಾಡಿಲ್ಲ? ನಾವು ಯಾವತ್ತೂ ಮಾತಾಡಲ್ಲ. ಹಂಗೇನೋ ಮಾತಾಡಿದ್ರು ನಮ್ಮೇಲೆ ವೇಸ್ಟ್ ಮಾತೇ ಆಡಲ್ಲ ನಾವು. ಓಕೆ, ಏನೇ ಇದ್ರು ಫ್ಯೂಚರ್ ಪ್ಲಾನ್ಗಳು ಅಷ್ಟೇ. ಹಂಗೆ ಅಷ್ಟೇ ಅಫಿಷಿಯಲ್ ಆಗಿದ್ವಿ, ಅಷ್ಟೇ ಅಫಿಷಿಯಲ್ ಆಗಿ ಮಾತಾಡ್ತಾರೆ. ನಮಗೆ ಅವ್ರಿಗೂ ಕಾಮನ್ ಆಗಿ ನೋಡಿ, ನಿಮಗೆ ಆ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಗ ಕೆಲವು ಟೈಮ್ಗಳು ಅದಾಗಲ್ಲ, ಡಿಸ್ಟರ್ಬ್ ಆಗಿ ಹೋಗುತ್ತೆ. ಸರ್ ಈಗ ಪ್ರಾಜೆಕ್ಟ್ ಆಯಿತು, ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಮಾಡೋಣ ಸರ್? ಈಗ ಬಿಗ್ ಬಾಸ್ಗೆ ಹೋಗಿದ್ದೀರಿ ಅಂತ ಅನ್ಕೊಳ್ಳಿ, ಅದಕ್ಕಿಂತ ಮುಂಚೆ ಬರ್ಬೇಕಾದ್ರೆ ಬಿಗ್ ಬಾಸ್ಗೆ ಹೋಗ್ತಿದ್ರಾ? ಓಕೆ ಸರ್, ಬಿಗ್ ಬಾಸಿಂದ ಬಂದು ಏನು ಮಾಡ್ತಿದ್ದೀವಿ, ನೆಕ್ಸ್ಟ್ ಏನು ಮಾಡ್ತೀವಿ ಅದನ್ನು ಪ್ಲಾನ್ ಮಾಡಿದ್ದೀವಿ, ಆದರೆ ಇವತ್ತು ಹೇಳಲ್ಲ. ಒಟ್ಟಲ್ಲಿ ನಿಮ್ಮನ್ನು ನೋಡಿದ್ರೆ ಒಟ್ಟಿನಲ್ಲಿ ಈ ಥರ ಸ್ನೇಹಿತರು ಇರಬೇಕು.
ಹೌದು ಸರ್, ಹೌದು ಹೌದು. ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ಏನೋ ನೋಡಿ, ಈಗ ಹೋಗ್ತಾ ಹೋಗ್ತಾ ನಾವೇ ಎಷ್ಟೋ ಬಿಜಿ ಆಗ್ಬಿಡ್ತೀವಿ, ಅವನೆಷ್ಟೋ ಬಿಜಿ ಆಗ್ಬಿಡ್ತಾನೆ, ಅದನ್ನು ಹೇಳೋಕ್ಕಾಗಲ್ಲ. ಈಗ ನಾನೇ ಒಬ್ಬ ಡೈರೆಕ್ಟರ್ ಆಗ್ಬಿಡ್ತೀನಿ, ನನ್ನ ಕೆಲಸದ ಮೇಲೆ ನಾನು ಬಿಜಿ ಇರ್ತೀನಿ, ಅವ್ರ ಕೆಲಸ ಮೇಲೆ ಆಗಿರ್ತೀವಿ. ಸಿಕ್ಕಿದಾಗ ಆ ಥರದ್ದು ಬಾಂಡಿಂಗ್ ಇರ್ತದಲ್ಲ, ಅವಾಗ ಎಲ್ಲೇ ಆದರೂ ಏನಪ್ಪ ಇಂಥ ದಿನ ಫ್ರೀಯಾ, ಹಾಂ ಓಕೆ ಬಂದುಬಿಡಿ, 1 ಅವರ್ 2 ಅವರ್ ಕೂತ್ಕೊತೀವಿ, ಮಾತಾಡ್ತೀವಿ, ಹೋಗ್ತಾ ಇರ್ತೀವಿ. ಅಂದರೆ ಇತ್ತೀಚೆಗೆ ಬಿಜಿ ಆಗೋದ್ರ ಅಂತ? ಹಾಂ ಹೌದು, ಸಿಕ್ಕಾಪಟ್ಟೆ ಬಿಸಿ. ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್. ಎಷ್ಟೋ ಸರಿ ಇಲ್ಲಿಗೆ ಬರಬೇಕಾದಾಗ ಇಲ್ಲಿ 2 ಗಂಟೆ 3 ಗಂಟೆಗೆ ಬಂದ್ಬಿಡೋನು ನೈಟು. ಬಂದು ಜಾಗ ಇಲ್ಲ ಅಂದರೆ ನಾವು ಎಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಇದೇ ಸ್ಪಾಟಲ್ಲಿ ಒಂದು ಚಾಪ್ ಹಾಸ್ಕೊಳ್ಳೋದು, ಇಮಿಡಿಯೇಟ್ ಮಲಗಿಬಿಡೋದು. ಬೆಳಿಗ್ಗೆ ಎದ್ದು ನಾನು ನೋಡೋಷ್ಟರಲ್ಲಿ ಫುಲ್ ಬಿಸಿಲು, ಪಾಪ ಕೆನ್ನೆಲೆಲ್ಲ ಬೇವರೆಲ್ಲ ಬಂದ್ಬಿಟ್ಟಿರೋದು ಅವನಿಗೆ. ನಾನು ಬಂದು ರೀ ಒಳಗಡೆ ಮಲ್ಕೊಳ್ಳಿ ಅಂತ ಎಬ್ಬಿಸ್ಬಿಟ್ರೆ ಡಿಸ್ಟರ್ಬ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಇದ್ರ ತೊಗೊಬಂದು ಇಲ್ಲಿ ರಗ್ ಹಾಕಿದ್ದೆ, ಬೆಡ್ಶೀಟ್. ಇದ್ರ ಮೇಲೆ ನಾನು ಎಕ್ಸ್ಪೆಷಲ್ ಅದಿದೆ ನನಗೆ. ಯಾವುದು ತುಂಬ ಏನು ಕೇಳ್ತೀನಿ ಅಂದರೆ ಅದನ್ನೆಲ್ಲ ಅವನು ಗೊತ್ತಿಲ್ಲದೇ ಕೆಲವು ಫೋಟೋಸು ಕೆಲವು ವೀಡಿಯೋಸ್ ಹೆಂಗೆ ಮಾಡಿದೆ ಅಂದರೆ, ಇದು ಮಾಸ್ಟರ್ ಪೀಸ್ ಆಗುತ್ತೆ ಫ್ಯೂಚರಲ್ಲಿ ಅಂತ ಗೊತ್ತು. ಆ ಪೀಸು ಮಾಸ್ಟರ್ ಪೀಸ್ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಇಲ್ಲಿ ಅಂತ ಗೊತ್ತಾಗಬೇಕು. ಏನೋ ಅವ್ರಿಗೇನಪ್ಪ ವೀಡಿಯೋ ಮಾಡ್ಕೊಬಂದ್ಬಿಟ್ರು, ಅವ್ರಿಗೇನಪ್ಪ ಯಾವುದೋ ಸಪೋರ್ಟ್ ಮಾಡಿ, ಇದು ಯಾವುದು ಇಲ್ಲ ಸರ್, ಅದ್ಯಾವುದು ಇಲ್ಲ. ಸ್ಟೇಜ್ ಮುಂದೆ ಏನಾದರೂ ಮಾಡಲಿ, ಸ್ಟೇಜ್ ಹಿಂದೆ ಇಷ್ಟೆಲ್ಲ ಕಷ್ಟ ಇದೆ. ಇನ್ನು ನಾನು ಕೆಲವು ಪರ್ಸ್ನಲ್ ನಾನು ಅವನು ಸ್ಟ್ರಗಲ್ ಮಾಡಿರೋದು ಕೆಲವು ಇದೆ ಡೀಟೇಲ್ಸು, ಅದು ಈಗ ಆಗಲ್ಲ. ಬಿಗ್ ಬಾಸಿಂದ ಬರಲಿ, ಆವಾಗ ಗಿಲ್ಲಿ ನಟ ಹೆಂಗಿದ್ದ ಬನ್ನಿ ಒಂದು ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ತೋರಿಸೋದಿದೆ. ಹವಾಯಿ ಚಪ್ಪಲಿ, ಕಿತ್ತೋಗಿರೋ ಚಪ್ಪಲಿ, ಅಷ್ಟು ಟೀ ಶರ್ಟ್ ಇರಲ್ಲ ನಿಮಗೆ. ಅಂದರೆ ಇನ್ನೊಂದು ಹೇಳಬೇಕು ಅಂದರೆ, ಎಲ್ಲರೂ ಇವಾಗ ನಮ್ಗಿಲ್ಲಿ ನಮ್ಮ ಸ್ನೇಹಿತ, ನಮ್ಮೂರವನು, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮಾವನ ಮಗ, ಹಂಗೆ ಹಿಂಗೆ ಹೇಳ್ತಾರೆ. ಬಟ್ ಆ ಸ್ಟ್ರಗಲ್ ಟೈಮಲ್ಲಿ ಜೊತೆಗಿರೋದಿದೆಯಲ್ಲ, ಹೌದು ಹೌದು, ಅದು ದೊಡ್ಡದಲ್ಲ ಸರ್. ನೀವು ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನಿಮಗೆ, ಬೆಂಗಳೂರಿಗೆ ಎಲ್ಲರೂ ಬರ್ತಾರೆ ಸರ್, ಕೆಲವ್ರು ಮಾತ್ರ ಬೆಳೀತಾರೆ ಸರ್, ಇನ್ನು ಕೆಲವ್ರು 100% ಬೆಂದೋಗ್ಬಿಡ್ತಾರೆ ಸರ್. ಇಲ್ಲಿ ಸೋಮಾರಿ ಆಗಿದ್ದರೆ ಬೆಂಗಳೂರು ಬರಬೇಡಿ. ಎಕ್ಸ್ಪ್ರೆಸ್ ನಾನು ಹೇಳ್ಬೇಕಾದ ನಿಮ್ಗೆ ಆ ಕನಸಿದೆಯಾ, ಆ ಕನಸಿಂದ ಓಡ್ತಾ ಇರಬೇಕು. ಸುಮಾರು ಜನ ಏನು ಹೇಳ್ತಾರೆ, ಮನೆ ಒಳಗಡೆ ಕುದುರೆ ಫೋಟೋ ಇಟ್ಕೊಳಕ್ಕೆ ಹೋಗ್ಬೇಡಿ, ಕುದುರೆ ಹೊಡೆದಾಗ ಓಡೋಕ್ಕಾಗಲ್ಲ ಜೀವನ, ಕುದುರೆ ಓಡ್ತಾರೆ ನೀವು ಓಡಿ ಅಂತ ಹೇಳ್ತಾರೆ. ಅದು ಹಂಗೆ. ಓಕೆ. ರಿವ್ಯೂವರ್ನ ಕೇಳಿದಾಗ ಅಂದ್ರೆ ಆಡಿಯನ್ಸ್ನ ಕೇಳಿದಾಗ ಒಳ್ಳೆ ಸ್ಟ್ಯಾಂಡ್ ತಗೋತಾರೆ ಯಾರು ಗಿಲ್ಲಿ ನಟ. ಯಾವುದೇ ವಿಚಾರ ಆಗಲಿ ಕರೆಕ್ಟಾಗಿ ಜಡ್ಮೆಂಟ್ ಮಾಡಿ ಮಾತಾಡ್ತಾರೆ, ನ್ಯಾಯ ಎಲ್ಲಿದೆಯೋ ಅಲ್ಲಿ ಮಾತಾಡ್ತಾರೆ. ಸೊ ಅಂತ ಅದೆಲ್ಲ ಜಸ್ಟ್ ಶೋಗೋಸ್ಕರನ ಅಂದ್ರೆ ಒಂದು ಹಂಗಿಲ್ಲ. ಅವ್ನು ಏನಿರ್ತೋ ಅದು ರಿಯಾಲಿಟಿ, ಅದು ರಿಯಾಲಿಟಿ. ಆಮೇಲೆ ಗೆಲ್ಲೇಬೇಕು ಅನ್ಕೊಂಡು ಹೋಗಿದ್ದಾನೆ, ಅವ್ನು ಗೆದ್ದೇ ಗೆಲ್ತಾನೆ, ಅದು ಪಕ್ಕ. ಅದು ನನ್ನ ಹತ್ರ ಹೋಗಿ ಹೊಡಿತೀನಿ ಸರ್ ನಾನು ಅನ್ಕೊ ಹೋಗಿದ್ದ. ಅವ್ನು ಅಷ್ಟೇ ಮಾಡ್ತಾನೆ, ಎಫರ್ಟ್ ಆಗ್ತಾನೆ, ಇಲ್ಲ ಅಂತಲ್ಲ. ಬಟ್ ಏನೋ ಶೋ ತಗೋಬೇಕಂತ ಮಾಡಲ್ಲ. ಅವನು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು. ಈಗ ನೀವೇ ಅಬ್ಸರ್ವೇಷನ್ ಮಾಡಿದ್ರಿ, ಯಾರ ಜೊತೆ ಗಲಾಟೆ ಮಾಡಿದ್ದಾನೆ ಅವನು. ಸ್ಟಾರ್ಟಿಂಗ್ ಅಶ್ವಿನಿ ಗೌಡ ಅವ್ರ ಹತ್ರ ರೇಗಾಡ್ತಿದ್ರು, ಇವಾಗ ಅಶ್ವಿನಿ ಗೌಡನೇ ಫ್ರೆಂಡ್ ಮಾಡ್ಕೊಬಿಟ್ಟವ್ರೆ. ಹಂಗೆ. ಸರ್ ನಮಸ್ತೆ. ಇಷ್ಟೊತ್ತು ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಮಾತಾಡಿದ್ರಿ. ಈಗೇನಾದ್ರು ವೀಕ್ಷಕರಿಗೆ ಗಿಲ್ಲಿ ನಟನ ಬಗ್ಗೆ ಎಲ್ಲಾನು ತಿಳಿಸ್ಕೊಟ್ರಿ, ಅವ್ರ ಸ್ಟ್ರಗಲ್ ಲೈಫಿಂದ ಹಿಡಿದು ಇಲ್ಲಿವರೆಗೂ. ಎಲ್ಲ ಹೇಳಿಲ್ಲ ಇನ್ನೂ ಇನ್ನೂ ಇದೆ. ಈಗ ಹೇಳಿರೋದು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ 100%, 1%, 2% ಹೇಳಿರ್ಬೇಕು ಅಷ್ಟೇ. ಯಾಕಂದ್ರೆ 7 ವರ್ಷದ ಅನುಭವ ಈಗ ಶೇರ್ ಮಾಡೋಕ್ಕಾಗಲ್ಲ. ಗಿಲ್ಲಿ ಅವ್ರ ಒಳಗಡೆ ಇದ್ದಾಗ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ರಲ್ಲ ನಮ್ಮ ಜೊತೆಗೆ, ನಮ್ಮ ಪುಣ್ಯ. ಇರಲಿ ಸರ್, ಇರಲಿ. ಏನು ಹೇಳ್ತೀರಾ ಸರ್ ಕರ್ನಾಟಕ ಜನತೆಗೆ ಗಿಲ್ಲಿ ಅವರು ಹೋಗಿದ್ರೆ? ಕರ್ನಾಟಕ ಜನತೆಗೆ ಹೇಳೋವಂಥದ್ದು ಏನಪ್ಪ ಅಂದರೆ, ಬಿಗ್ ಬಾಸಲ್ಲಿ ನನ್ನ ಗೆಳೆಯ 100% ವಿನ್ ಆಗಲಿ ಅಂತ ಬಯಸ್ತಿದ್ದೀನಿ. ಜೊತೆಗೆ ನಿಮ್ಮ ಆಶೀರ್ವಾದನೂ ಇರಲಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ನಿಮ್ಮ ಆಶೀರ್ವಾದ ಇರ್ತದೆ ಅಂತೇಳಿ ನಾನು ನಂಬಿಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ಮತ್ತೆ ಮುಂದಿನ ಸಿಗೋಣ. ನಮಸ್ಕಾರ. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್, ಥ್ಯಾಂಕ್ ಯು.